ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ಹಾಗೂ ಪೆನ್ಡ್ರೈವ್ ಪ್ರಕರಣ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಆರೋಪಿಸಿದರು. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆನ್ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡವಿದೆ. ಇದರ ಬಗ್ಗೆ ಎಸ್ಐಟಿ ಸಮಗ್ರ ತನಿಖೆ ಮಾಡಬೇಕು. ಈಗ ಬಂಧಿತವಾಗಿರುವ ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡದೆ ವಿಡಿಯೋ ವೈರಲ್ ಮಾಡಿದ್ದಾರೆ. ಪೆನ್ಡ್ರೈವ್ ಹಂಚಿಕೆ ಹಿಂದೆ ಯಾರೇ ಇದ್ದರೂ ತನಿಖೆ ನಡೆಸಿ ಬಂಧನ ಮಾಡಬೇಕು. ಎಫ್ಐಆರ್ ದಾಖಲಾಗಿರುವ 5 ಜನರನ್ನ ಇದುವರೆಗೂ ಬಂಧನ ಮಾಡಿಲ್ಲ. ಅಷ್ಟೊಂದು ಪೆನ್ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಎಂದು ಸತ್ಯಾಂಶ ಹೊರಬರಲಿ. ಎಚ್.ಡಿ. ರೇವಣ್ಣ ಬಂಧನ ಇದೆ, ರಾಜಕೀಯ ಷಡ್ಯಂತ್ರವಿದೆ. ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ. ರೇವಣ್ಣ ಬಂಧನ ಮಾಡಿರುವುದರ ಹಿಂದೆ ರಾಜಕೀಯವಿದೆ. ಎಸ್ಐಟಿ ಸರ್ಕಾರದ ಅಣತಿಯಂತೆ ನಡೆಯುತ್ತಿದೆ. ಎಸ್ಐಟಿಯಿಂದ ಸರಿಯಾದ ತನಿಖೆ ಆಗಲ್ಲ. ಇಂತಹ ದೊಡ್ಡ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಯಾರೇ ತಪ್ಪು ಮಾಡಿದ್ದರೂ ಶಿಕ್ಷೆಯಾಗಲಿ. ಎ ಮಂಜು ಶಾಸಕರ ಮೇಲೆ ಆರೋಪಗಳು ಸಹಜ. ಮೊದಲು ನವೀನ್ ಗೌಡನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ರು. ಎಸ್ಐಟಿ ಅವರು ಕೂಡ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹೊರಗೆ ಬಂದಾಗ ಯಾರೇ ಇದ್ರೂ ಕೂಡ ಇದು ನಮ್ಮ ಕುಟುಂಬದಲ್ಲಿ ನಾವತ್ತು ಯಾರೇ ಆದರೂ ಕೂಡ ತಪ್ಪಾಗಿದ್ರೆ ಅದನ್ನು ತಪ್ಪೇನೆ. ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು ಎಸ್ಐಟಿ ತನಿಖೆ ಇರ್ಬೋದು, ಸಿಬಿಐಗೂ ಕೂಡ ನಾವು ವಹಿಸಿ ಅಂತ ನಾವು ಏನು ಕುಮಾರಣ್ಣವ್ರು ಹೇಳಿದರೆ, ಆ ನಿಟ್ಟಿನಲ್ಲಿ ಸತ್ಯಾಸತ್ಯ ಹೊರಗೆ ಬರಲಿ. ಅದನ್ನು ನಾವು ಇವತ್ತು ಮಾತಾಡೋಕೆ ಹೋಗಲಿ. ನನಗೆ ಎಸ್ಐಟಿ ಅಧಿಕಾರಿ FSR ತಂದೆ ಹೌದು ಸರ್, ಇವತ್ತು ನಮ್ಮ ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತೀವಿ ಅಂತ. ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತೊಗೊಂಡು ಲಾಂಚ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೇನು ಪ್ರಕರಣ ದಾಖಲು ಮಾಡಿದ್ರೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ. ಇವತ್ತು ಬೇಲ್ ಅಂತ ವಿಚಾರಣೆ ಇದೆ ಸರ್. ಹೌದು ಬೇಲ್ ಖಂಡಿತ ಹೌದು, ಬೇಲ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ, ತಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಏನು ಅಪಹರಣ ಆಗಿದ್ದ ಮಹಿಳೆ ನಾನೆಲ್ಲೋ 4 ದಿನ ಎಲ್ಲೋ ಹೋಗಿದ್ದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ವಿಡಿಯೋ ತುಣುಕುಗಳನ್ನ ನಾನು ಕೂಡ ಕೇಳೋಂಥ ಸಂದರ್ಭದಲ್ಲಿ ಯಾರು ಪೆಂಡ್ರೈವ್ನ ಇದು ಮಾಡಿ ಅದನ್ನು ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಭಾಳ ತಪ್ಪು. ಹಾಗಾಗಿ ಏನು ಪೆಂಡ್ರೈವ್ನ ಹಂಚಿಕೆ ಮಾಡಿದರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗಬೇಕು. ಹಾಗಾಗಿ ಪೊಲೀಸರು ಮತ್ತು